ನಮಸ್ಕಾರ ರೀ ಎಲ್ಲ ನಮ್ಮ ಮುದ್ದು ವೀಕ್ಷಕರಿಗೆ ಬರ್ರಿ. ಇವತ್ತು ಉತ್ತರ ಕರ್ನಾಟಕ ಅಡುಗೆ ಮನೆಗೆ ಇವತ್ತೇನು ಸ್ಪೆಷಲ್ ಅಂದ್ರೆ ಪುಂಡಿ ಪಲ್ಯ ಹೆಂಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ಪುಂಡಿ ಸೊಪ್ಪನ್ನ ಸಣ್ಣಗೆ ಹೆಚ್ಚಿ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದಾರೆ. ಮತ್ತೊಮ್ಮೆ ಶೇಂಗಾ ಕಾಳು ಮತ್ತೊಮ್ಮೆ ಕಡಲೆಬೇಳೆನೂ ಹಾಕ್ಕೊಂಡಿದ್ದಾರೆ. ಅದನ್ನು ಚಲೋತ್ನಾಗ ಒಂದು 2 ಸೀಟಿ ಹೊಡ್ಸಿದೆ. ಹೊಡ್ಸಾದ್ಮೇಲೆ ಇದು ಹಿಂಗಾಯ್ತು ನೋಡ್ರಿ. ಹಿಂಗಾದ್ಮೇಲೆ ಇದನ್ನು ಒಂದು ಪಾತ್ರೆಗೆ ತಗೊಂಡಾರಿ. ಇದನ್ನು ಕರೆಕ್ಟ್ ಹಂಗೆ ತಗೊಂಡಾದ್ಮೇಲೆ ನೋಡ್ರಿ, ನೀವು ನಿಮ್ಮ ಮನೆಯೊಳಗೆ ಮಾಡ್ರಿ ತಿನ್ನಿರಿ ಅನ್ಕೊಂತ ಹೇಳ್ಕೊತ. ಇದು ಭಾಳ ಟೇಸ್ಟ್ ಆಗ್ತೈತಿ, ಆಮೇಲೆ ಭಾಳ ರುಚಿನೂ ಆಗ್ತೈತೆ ನೋಡ್ರಿ. ಇದು ನಮ್ಮ ಸೈಡ್ ಸ್ಪೆಷಲ್ ರೀ. ಇದೆ ಎಸ್ಪೆಷಲಿ ನಾವು ಇದನ್ನು ಚಿಗಿ ಹುಣ್ಣಿಮ್ಯಾಗ ಅಂತೇಳಿ ಮಾಡ್ತೀವಿ. ಆಮೇಲೆ ಇದಕ್ಕೆ ಏನು ಆ್ಯಡ್ ಮಾಡಿದೆ ಅಂತಂದ್ರೆ ಇದ್ರ ಜೋಳದ ನುಚ್ಚು ನೋಡ್ರಿ, ನುಚ್ಚು ನೆನಕ್ಕೆ ಇಟ್ಟಿದ್ದೆ, ಅದನ್ನು ಆ್ಯಡ್ ಮಾಡಿದ್ದಾರೆ. ಮಾಡಿ ಇದನ್ನು ಒಂದು ಸ್ವಲ್ಪ ಒಂದು 10 ಮಿನಿಟ್ಸ್ to 15 ಮಿನಿಟ್ಸ್ ಇದನ್ನು ಚಲೋತ್ನಾಗ ಕುದಿಯಾಕೆ ಬಿಡ್ಬೇಕು ರೀ. ಇದನ್ನು ನೋಡಿರಿ, ಇದೆಲ್ಲ ಕುದ್ದಾದ್ಮ್ಯಾಗ ಇದು ಈ ಟೈಪ್ ಕನ್ಸಿಸ್ಟೆನ್ಸಿಗೆ ಬರಬೇಕು. ಬಂದಾದ್ಮ್ಯಾಗ ಒಂದು ಸ್ವಲ್ಪ ಅರ್ಶಿಣದ ಪುಡಿ ರೀ, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಖಾರ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೋಬೇಕ್ರಿ. ಆಮ್ಯಾಗ ಮೆಣಸು ಮತ್ತು ಆಮೇಲೆ ಜೀರಿಗೆನ ಒಂದು ಕಡೆ ಹಾಕ್ಕೊಂಡು ಚಲೋ ಹೊತ್ನಾಗ ಕುಟ್ಕೋಬೇಕ್ರಿ. ಅದನ್ನು ಸಣ್ಣ ಮಾಡ್ಕೊಂಡು ಒಂದು ಸ್ವಲ್ಪ ಪುಡಿ ಮಾಡ್ಕೊಂಡು ಆಮ್ಯಾಗ ಅದಕ್ಕೆ ಆ್ಯಡ್ ಮಾಡ್ಕೋಬೇಕು. ಆಮ್ಯಾಗ ಒಂದು ಸ್ವಲ್ಪ ಹಿಂಗೆ ರೀ, ಎಷ್ಟು ರೀ, ಒಂದು ಚಿಟಿಗೆ ಅಷ್ಟೇ ಹಿಂಗೆ ಆ್ಯಡ್ ಮಾಡ್ಕೋಬೇಕು. ಆಮ್ಯಾಗ ಬೆಳ್ಳುಳ್ಳಿನೂ ನೋಡ್ರಿ ಚಂದಂಗೆ ಜಜ್ಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೋಬೇಕ್ರಿ. ಮಾಡ್ಕೊಂಡಾದ್ಮೇಲೆ ಮೇಲೆ 1-2 ಟೇಬಲ್ ಸ್ಪೂನ್ ಅಷ್ಟೇ ಎಣ್ಣೆನ ಆ್ಯಡ್ ಮಾಡ್ಕೋಬೇಕ್ರಿ. ಮಾಡ್ಕೊಂಡು ಅದನ್ನು ಚಲೋ ಹೊತ್ನಾಗ ಮಿಕ್ಸ್ ಮಾಡಿ ಮತ್ತು 10 to 15 ಮಿನಿಟ್ಸ್ ಇದನ್ನು ಚಲೋ ಹೊತ್ನಾಗ ಕುದಿಸ್ಕೋಬೇಕು ನೋಡ್ರಿ. ಇದು ಆಲ್ರೆಡಿ ಕುದಿಯಾಗತ್ತೈತಿ. ಆಮೇಲೆ ಇಲ್ಲಿ ಪುಂಡಿ ಪಲ್ಯ ಆಯ್ತು. ನಮ್ಮ ಅಜ್ಜಿಗೆ ತಾಟ್ ಹಚ್ಚಿ ಕೊಟ್ಟೇನೆ ನೋಡ್ರಿ ನಾನು. ಈ ಪಲ್ಯ ಮಾತ್ರ ಭಾಳ ಟೇಸ್ಟ್ ಆಗ್ತೈತೆ, ಚಲೋ ಆಗೈತೆ. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬು, ಶೇರು, ಕಮೆಂಟು ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಥ್ಯಾಂಕ್ ಯು.